ಸೊ ಗೈಸ್, ಈಗ ಒಂದು 50 ಗೋಲ್ಡ್ ತಕೊಂಡ್ ಬಂದಿದ್ದೀನಿ. ಓಕೆ, ಒಂದು 4 ಕೊಯ್ ಕಾರ್ಪು ದೊಡ್ಡ ಸೈಜ್ ತಕೊಂಡ್ ಬಂದಿದ್ದೀನಿ. ಫಸ್ಟ್ ಕೊಯ್ ಕಾರ್ಪು ಮೀನ್ಗೆ ಹಾಕೋಣ. ಸೊ ಎಲ್ರಿಗೂ ಒಂದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎರಡು ಬಕೆಟ್ ಇದೆ. ಫಸ್ಟ್ ಇದು 50 ಗೋಲ್ಡ್ ಇದೆ ನೋಡಿ. 50 ಗೋಲ್ಡ್ ನ ರಿಮೂವ್ ಮಾಡಿ ಬಕೆಟ್ಗೆ ಹಾಕ್ಬಿಡೋಣ. ಸೊ ಇದರಲ್ಲಿ 50 ಗೋಲ್ಡ್ ಬಕೆಟ್ಗೆ ಹಾಕಿದ್ದೀನಿ. ಸೊ ಇದರಲ್ಲಿ 4 ಕೊಯ್ ಕಾರ್ಪ್ ಇದೆ. ಕಾಣ್ತಾ ಇದೆಯಾ ನಿಮ್ಗೆ? 4 ದೊಡ್ಡ ಸೈಜ್ ಕೊಯ್ ಕಾರ್ಪ್. ಸೊ ಈ ಕೊಯ್ ಕಾರ್ಪ್ ನ ಫಸ್ಟ್ ಇದಕ್ಕೆ ಫೀಡಿಂಗ್ ಮಾಡೋಣ. ಈ ಮೀನು ಎಷ್ಟು ಮೀನ ಹೊಡಿತಂತ ನೋಡೋಣ. ಹಂಗ್ ಹೊಡಿಲಿಲ್ಲ ಅಂದ್ರೆ 4 ಕೊಯ್ ಕಾರ್ಪ್. ಯಾಕಂದ್ರೆ ನನ್ನ ಹತ್ರ ಬಂದ್ಬಿಟ್ಟು ಈಗ ಸದ್ಯಕ್ಕೆ 4 ಬುಲ್ ಇದೆ. ದೊಡ್ಡದು 2 kg 3 kg 4 ಬುಲ್ ಇದೆ. ಓಕೆ, ಸೊ ಎಲ್ಲದಕ್ಕೂ ಒಂದೊಂದನ್ನೇ ತಗೊಂಡ್ ಬಂದಿರೋದು. ಓಕೆ, ಆಗ ಸೊ ಇದನ್ನ ಓಪನ್ ಮಾಡ್ಬಿಡೋಣ ಇವಾಗ. ಈಗ ನಿಮ್ಗೆ ಕಾಣ್ಬೋದು ಕ್ಲೀನ್ ಆಗಿ. ನಿಮ್ಗೆ ಮೀನ್ ಸೈಜ್ ತೋರಿಸ್ತೀನಿ. ಓಕೆ, ನನ್ನ ಕೈಗೆ ಬೇರೆ ನೀರ್ ಹಾಕ್ಬಾರ್ದು. ಸೊ ಮೀನ್ ಸೈಜ್ ಗೈಸ್ ಇದು. ಮೀನ್ ಸೈಜ್ ಇದು ಕೊಯ್ ಕಾರ್ಪು. ಇದೊಂದು, ಇದು ಉನ್ನ ದೊಡ್ಡದು. ಓಕೆ, ಓಯ್ ಕಮ್ಮಿ ಕೊಯ್ ಕಾರ್ಪ್ ಸೈಜ್ ನೋಡಿ. ಇನ್ನು 4 ಇದೆ ಕೊಯ್ ಕಾರ್ಪ್. ಒಳ್ಳೆ ಸೈಜ್ ಇದೆ. ಸೊ ಇದಕ್ಕೆ ತೋರಿಸ್ಬಿಡೋಣ ಮೀನು. ಗೈಸ್ ನೋಡಿದೆ. ಸೊ ಈಗ ಮೀನ್ಗೆ ಕೊಡೋಣ. ಇರೋದ್ರಲ್ಲಿ ದೊಡ್ಡದೇ ಕೊಡ್ತೀನಿ. ಸೊ ಹಾಕೋಣ. 1 2 3 ಸ್ಟಾರ್ಟ್. ಮಕ್ಕಳು ನೋಡ್ತಾ ಇದಾರೆ. ಹೆವಿ ಏಟ್ ಅದು. ಒಂದೇ ಏಟು, ಹೆವಿ ಏಟು. ಸೊ ಈಗ ಇದು ಏನ್ ಮಾಡುತ್ತೆ ಅಂತ ನೋಡೋಣ. ಸೊ ಸ್ನೇಕ್ ಹೆಡ್ ಫೀಡಿಂಗು ಈ ತರನೇ ಎತ್ತೋದು ನೋಡಿ. ಬೈಟ್ ತಕೊಂಡು ಹಂಗೆ ಸ್ಟಿಲ್ ಆಗಿ ಕೂತಿದೆ. ಓಕೆ, ಸಪೋಸ್ ಅದು ಬೈಟ್ ಮಿಸ್ ಮಾಡಿದ್ರೆ, ಅದು ಒಂದ್ ರೌಂಡ್ ಹೋಗಿ ಏರ್ ತಕೊಂಡು ತಿರ್ಗಾ ಬಂದು ತಿರ್ಗಾ ಆ ಮೀನ ಹೊಡಿಯುತ್ತೆ. ಸೊ ಎಷ್ಟೊತ್ತು ಹಂಗೆ ಕೂರುತ್ತೆ ಅಂತ ನೋಡೋಣ. ಇದರಲ್ಲಿ ಬಾಡಿನಲ್ಲಿ ಚಿಕ್ಕ ವೈಬ್ರೇಷನ್ಸ್ ಆಗ್ತಾ ಇದೆ ಆ ಸ್ನೇಕ್ ಹೆಡ್ಗೆ. ಸುಮ್ಮನೆ ಹಂಗೆ ಅಂತ. ಸೊ ಅಲ್ಲಿ ನೋಡಿ ಬರ್ತಾ ಇದೆ, ಏರ್ ತಕೊಂತ ಇದೆ, ಏರ್ ಎತ್ತಿದೆ. ಸೊ ನನ್ನ ಲೆಕ್ಕದಲ್ಲಿ ಗೋಲ್ಡ್ ಇನ್ನೂ ಇಲ್ಲೇ ಇಟ್ಕೊಂಡಿದೆ, ಒಳಗಡೆ ಹೋಗಿಲ್ಲ. ಸೊ ಆ ಕೆಳಗಡೆ ಜಾರಿಂದ ಸ್ವಲ್ಪ ಹಂಪ್ ಇದೆ. ಆ ಹಂಪ್ ಬಂದ್ಬಿಟ್ಟು ಸ್ಟಮಕ್ ಹತ್ರ ಬರ್ಬೇಕು. ಒಂದ್ ಫಿಶ್ ನ ನುಂಗೋಕೆ ಎಷ್ಟು ಟೈಮ್ ತಕೊಂಡಂತ ನೋಡೋಣ. ಆ ಟೈಮಿಂಗ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಲೇಟ್ ಆಗಿರ್ತಂದೆ. ಆ ಗಂಟ್ಲಲ್ಲಿರೋ ತೀತು ಅಲ್ಲೂ ಅದನ್ನ ಕ್ರಶ್ ಮಾಡುತ್ತೆ. ಸೊ ಹಿಂಗಿರೋ ಮೀನು ಕ್ರಶ್ ಮಾಡಿ ಹಿಂಗ್ ಮಾಡ್ಬಿಡುತ್ತೆ. ಸೊ ಇಲ್ಲಿ ಬಲ್ಜ್ ಆಗಿದೆ, ಕೆಳಗಡೆ ಬಲ್ಜ್ ಆಗಿದೆ. ಸೊ ಆ ಬಲ್ಜ್ ಬಂದ್ಬಿಟ್ಟು ಸ್ಟಮಕ್ ಹತ್ರ ಬರ್ಬೇಕು. ನುಂಗುತ್ತಾ ಇದೆ ಗೈಸ್, ನುಂಗ್ತಾ ಇದೆ. ಸೊ ನುಂಗೋದು ನೋಡಿ, ಬೆಂಡಾಗಿ ತಲ್ತಾ ಇದೆ ಒಳಗಡೆ ನುಂಗೋದು. ಯಾಕಂದ್ರೆ ಇಲ್ಲಿರೋ ಇದೆಲ್ಲ ಬಂದ್ಬಿಟ್ಟು ಇಲ್ಲಿರೋ ಅಲ್ಲೂ ಬೈಟ್ ನ ಕ್ರಶ್ ಮಾಡುತ್ತೆ. ಸೊ ಅದು ನಡೀತಾ ಇದೆ ಇವಾಗ. ನಿಮ್ಗೆ ವಿಡಿಯೋನಲ್ಲಿ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ಈ ಗಿಲ್ಸ್ ಇಂದ ಲೈಟ್ ಕಾಮನ್ ಕಾರ್ಪ್ದು ಬ್ಲಡ್ ಲೈಟ್ ಆಗಿ ಸೊ ಈ ಗಿಲ್ಸ್ ಇಂದ ಆಚ ಕಡೆ ಬರ್ತಾ ಇದೆ. ಸೊ ಬೆಂಡಾಗಿ ಹಿಂಗ್ ತಲ್ತಾ ಇದೆ ಮೀನು. ಸೊ ಇನ್ನೊಂದು ತೋರ್ಸ್ಕೊಡ್ತೀನಿ ಅದಕ್ಕೆ, ಅದು ಏನ್ ಮಾಡುತ್ತೆ ಅಂತ ನೋಡೋಣ. ಇನ್ನೊಂದು ಹೊಡಿಯಕ್ಕೆ ರೆಡಿಯಾ ಇದೆಯಾ ಇಲ್ವಾ ಅಂತ ನೋಡೋಣ. ಸುಮ್ನೆ ಬೇರೆ ಒಂದಕ್ಕೆ ಮಾತ್ರ ಹಾಕ್ಬಿಟ್ರೆ ಮಿಕ್ಕಿದ್ 4 ಸ್ನೇಕ್ ಹೆಡ್ಗೆ ಹಾಕಕ್ ಆಗೋದಿಲ್ಲ. ಸೊ ಇದು ಹೊಡಿಯಂಗಿದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಬೇರೆ ಸ್ನೇಕ್ ಹೆಡ್ಗೆ ಹಾಕ್ತೀನಿ ಗೈಸ್. ಸೊ ಇನ್ನೊಂದು ಹೊಡಿಯಕ್ಕೂ ರೆಡಿ ಆಗಿದೆ ಮೀನು. ನೋಡಿದ್ರಾ, ಹಿಂಗ್ ಬೆಂಡ್ ಮಾಡಿ
ಇನ್ನೊಂದು ಹೊಡಿಯಕ್ಕೆ ರೆಡಿ ಆಗಿದೆ. ಈ ಮೀನನ್ನು ಹಾಕ್ತೀನಿ, ಇನ್ನೊಂದು ಹಾಕ್ತೀನಿ ಅದಕ್ಕೆ. ಸೊ ಒಂದೊಂದ್ಸತಿ ಬಂದ್ಬಿಟ್ಟು ನಾವು ವೈಲ್ಡ್ ಅಲ್ಲಿ ಸ್ನೇಕ್ ಹೆಡ್ ಹೊಡಿಯೋವಾಗ ಫ್ರಾಗ್ ಹಾಕ್ಬಿಡ್ತೀವಿ. ಫ್ರಾಗ್ ನ ನುಂಗ್ಬಿಡುತ್ತಲ್ಲ, ಸೊ ನುಂಗ್ಬಿಟ್ರೆ ಯಾವ ಮೀನಾದ್ರೂ ಬರಲೇಬೇಕು ಅವಾಗೆ. ಕರೆಕ್ಟ್ ಆದ ಉಕ್ಕಪ್ಪು ಬಂದ್ಬಿಟ್ಟು ಈ ಜಾರ್ ಲೈನ್ ಇದೆ ಅಲ್ಲ, ಈ ಜಾರ್ ಲೈನ್ ಅಲ್ಲಿ ಕರೆಕ್ಟ್ ಆಗಿ ಉಕ್ಕು ಸೆಟ್ ಮಾಡಿದ್ರೇನೆ ಅದು ಕರೆಕ್ಟ್ ಉಕ್ಕಪ್ಪು. ಓಕೆ, ನುಂಗ್ಬಿಟ್ರೆ ಎಷ್ಟು ದೊಡ್ಡ ಮೀನನ್ನ ಆರಾಮಾಗಿ ಎತ್ಬಹುದು. ಸೊ ಮೋಸ್ಟ್ಲಿ ನೀವು ಉಕ್ಕು ಇಲ್ಲಿ ಮಾಡಿ. 2 ಮೀನು ಹೊಡೆದಿದೆ ಮೀನಿದು. ಸೊ ನೋಡೋಣ, ಇರೋ ಇನ್ನೊಂದು ಮೀನು ತೋರಿಸ್ಕೊಡ್ತೀನಿ. ಇನ್ನೊಂದು ಮೀನು ಹೊಡಿಯಕ್ಕೆ ರೆಡಿ ಆಗಿತ್ತಂದ್ರ ಈ ಮೀನನ್ನು ಹಾಕ್ತೀನಿ. ಇಷ್ಟು ಲೇಟ್ ಆಗಿ ನಿಧಾನಕ್ಕೆ ನುಂಗ್ತಾ ಇದೆ ನೋಡಿ, ನಿಮ್ಗೆ ಕಾಣ್ಬೋದು ಆ ಶೇಪ್ ಅಲ್ಲಿ ಇಲ್ಲಿರೋ ಪಾರ್ಟ್ ಬಲ್ಜ್ ಆಗಿದೆ. ಒಳಗಡೆ ಇರೋ ಅಲ್ಲೆಲ್ಲ ಬಂದ್ಬಿಟ್ಟು ಮೀನ್ನ ಕ್ರಶ್ ಮಾಡಿ ಒಳಗೆ ತಳ್ಳೋದು. ಅಲ್ಲಿ ನೋಡಿ ಒಳಗಡೆ ತಲ್ತಾ ಇದೆ, ಆ ವೈಬ್ರೇಷನ್ ಟಕ್ 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 ಅಂತ. ಸೊ ಏನೋ ನಡೀತಾ ಇದೆ ಅಲ್ಲಿ. ಮೀನ್ನ ಬಂದ್ಬಿಟ್ಟು ಆ ಸ್ಟಮಕ್ಗೆ ತಲ್ತಾ ಇರೋದು ಅದು. ಸೊ ಮೀನ್ ದಪ್ಪ ಇದೆ, ಸೊ ಒಳಗಡೆ ತಲ್ತಾ ಇದೆ ಮೀನ್ನ. ಸೊ ನೋಡಿ ಒಂದೇ ಒಂದು ಬಬುಲು ಮೀನ್ ಕೂತಿರೋವಾಗ. ಸೊ ಮೀನ್ ಅಗ್ರೆಸಿವ್ ಆಗಿ ಡಾಮಿನೇಟ್ ಮಾಡೋವಾಗ್ಲೂ ಅದೇ ತರ ಬಬಲ್ಸ್ ಕೊಡುತ್ತೆ. ಎಲ್ಲಾ ಕಡೆನೂ ನಾರ್ಮಲ್ ಬಬಲ್ ಬರೋದು ಓಕೆ. ಸೊ ಕೆಲವು ಕಡೆ ಸ್ನೇಕ್ ಹೆಡ್ ಆಕ್ಟಿವಿಟಿ, ಆಮೇಲೆ ಸೈಲೆಂಟ್ ಆಗಿರೋ ಜಾಗದಲ್ಲಿ ನಾನು ಮೇಲೆ ನೋಡ್ತೀನಲ್ಲ, ನಾನು ಏನ್ ನೋಡ್ತೀನಿ ಅಂದ್ರೆ, ಸೊ ಇದು ಕಾಣ್ತಾ ಇದೆಯಾ, ಇಲ್ಲಿಂದ ಕಾಣುತ್ತಾ? ಸೊ ಒಂದೊಂದ್ಸರಿ ಇದು ಬರ್ಲಿ, ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈಗ ಸ್ಯಾಂಪಲ್ ಇದೆ, ಒಂದು ಗೋಲ್ಡ್ ಕೊಡೋಣ ಇದಕ್ಕೆ. ಒಂದು ಚಿಕ್ಕ ಗೋಲ್ಡ್ ಹಾಕ್ತೀನಿ, ಏನ್ ಮಾಡುತ್ತಂತ ನೋಡೋಣ. ಇಲ್ಲಿದೆ ಮೀನು, ಆ ಮೀನು ಒಳಗಡೆ ಹೋಯ್ತಂದ್ರೆ ಈ ಗೋಲ್ಡ್ ಖಾಲಿ. ಸೊ ಇನ್ನೊಂದು ತೋರಿಸ್ಕೊಡ್ತೀನಿ. ಇನ್ನೊಂದು ಮೀನು ಹೊಡಿಯಕ್ಕೂ ರೆಡಿ ಆಗಿತ್ತಂದ್ರೆ ಈ 2 ಮೀನನ್ನು ಕೂಡ ಇದಕ್ಕೆ ಕೊಡ್ತೀನಿ. ಆ ಮೀನಿಗೆ ಬಂದ್ಬಿಟ್ಟು ಬೇರೆ ಈಸ್ಕೊಂಡ್ ಬರೋಣ. ನೋಡಿ, ಸ್ನೇಕ್ ಹೆಡ್ ಬೆಂಡಾಗಿ ನುಂಗೋದು ಹಂಗೆ ಅಲ್ಲೋದು ಒಳಗಡೆ. ಅಲ್ಲಿ ನೋಡಿ ಕಾಣ್ತಾ ಇದೆಯಾ? ಈಗೇನ್ ಮಾಡ್ತೀನಿ ಅಂದ್ರೆ, ಸೊ ಈ 2 ಮೀನನ್ನು ಹಾಕ್ಬಿಡ್ತೀನಿ. ಅಲ್ಲಿ ಉಳಿಯುತ್ತಾ ನೋಡೋಣ. ವೇಸ್ಟ್ ಆಗ್ತಂದ್ರೆ ನಾನು ಬೇರೆ ಮೀನ್ ಹಾಕ್ತೀನಿ. ಓಕೆ, ಹೋಗಿದೆ ಗೈಸ್. 2 ಮೀನು ಹಾಕ್ತೀನಿ.
ಕೊಟ್ಟಿದೆ ಶಾರ್ಟು, ಅದ ಸಿಗ್ಲಿಲ್ಲ. ಓಕೆ, ಸೊ 2 ಮೀನು ಇಲ್ಲ ಹೊಡಿಯಕ್ಕೆ ರೆಡಿನಾ? ಫುಲ್ ಹೊಟ್ಟೆ ಇದೆ ಅದಕ್ಕೆ ನೋಡಿ, ಹತ್ರ ಹೋಗ್ಬಿಟ್ಟು ಏನೋ ಹಿಂಗಿಂಗ್ ಮಾಡ್ತಾ ಇದೆ ಅದಕ್ಕೆ. ಗೈಸ್ ಹೊಡಿತು ಗೈಸ್, ಹೊಡೆದ್ಬಿಡ್ತು ಗೈಸ್. ಅಲ್ಲಿದೆ ನೋಡಿ ಬಾಯಿ ನೋಡಿ, ಹಿಂಗ್ ಕಸ್ಟ್ ಮಾಡ್ಬಿಟ್ಟಿದೆ ನೋಡಿ. ಸೊ ಒಳಗಡೆ ಬಂದ್ಬಿಟ್ಟು ಆ ಮೀನ್ನ ಬಂದ್ಬಿಟ್ಟು ಕಂಟ್ಲಲ್ಲಿ ಕಟ್ ಮಾಡ್ತಾ ಇರೋದು. ಸೊ ಗೈಸ್ 3ನೇ ಮೀನ್ನ ಹೊಡೆದು ತಗೊಂಡೋಗಿ ಒಂದು 5 ನಿಮಿಷದಿಂದ ಹಂಗೆ ಕೂತಿದೆ, ಒಂದು ಮೂಮೆಂಟ್ ಇಲ್ಲ, ಹಂಗೆ ಕೂತಿದೆ. ಅದು ಇನ್ನ ಎಷ್ಟೊತ್ತ ಹಂಗೆ ಕೂರುತ್ತಂತ ನೋಡೋಣ. ಈಗ 10 ನಿಮಿಷ ಆಗ್ತಾ ಇದೆ, 10 ನಿಮಿಷ ಹಂಗೆ ಕೂತಿದೆ ಮೀನು, ಒಂದು ಮೂಮೆಂಟ್ ಇಲ್ಲ. 10 ನಿಮಿಷ ಆಗಿದೆ. ಈಗ ಬರ್ತಾ ಇದೆ ನೋಡಿ. ಓ ಶಟ್, ಬಿಡಬೇಡ, ಹೊಡಿ, ವೇಸ್ಟ್ ಮಾಡಬಾರ್ದು. ವಾ ಹೊಡಿತು ಗೈಸ್, ವೇಸ್ಟ್ ಮಾಡೋದಿಲ್ಲ ಮೀನು. ಯಾಕಂದ್ರೆ ಫಸ್ಟ್ ಹಿಡಿದಿರೋದು ಬಾಲ ಹತ್ರ ಇಂದ ಹಿಡಿದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಹಂಗೆ ಹಾಕೋವಾಗ ಫಿಶ್ ಕಲರ್ ಬ್ಲಾಕ್ ಇತ್ತು. ಓಕೆ, ಸೊ ಬಾಲ ಹತ್ರ ಇಂದ ಹೊಡೆದು ಉಗಿದಿದೆ. ಒಂದು 10 ನಿಮಿಷ ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನ ಏನ್ ಮಾಡೋದು, ಕ್ರಶ್ ಮಾಡಿ 10 ನಿಮಿಷ ಬಿಟ್ಟು ತಿರ್ಗಾ ಉಗಿದು ತಲೆ ಸೈಡ್ ಇಂದ ಎತ್ತಿ ನುಂಗ್ಬಿಟ್ಟಿದೆ ಗೈಸ್. ಸೊ ತಲೆ ಸೈಡ್ ಇಂದ ಒಳಗಡೆ ಕ್ಲೀನ್ ಆಗಿ ಹೋಗುತ್ತಲ್ಲ, ಸೊ ಅದಕ್ಕೆ ಗೊತ್ತು. ನೋಡಿ ಬಾಲ ಸೈಡ್ ಹಿಡಿದಿರೋನು ಓಕೆ, ತಕೊಂಡು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನ ಚೆನ್ನಾಗಿ ಬಾರಿಸಿ ಬಾಯಲ್ಲಿ ತಿರ್ಗಾ ಉಗಿದು ತಿರ್ಗಾ ತಲೆ ಸೈಡ್ ಇಂದ ಕರೆಕ್ಟ್ ಆಗಿ ನುಂಗಿದೆ ಮೀನು. ಸೊ ನಾವು ಯಾವಾಗ್ಲೂ ಲೈವ್ ಬೈಟ್ಗೆ ಉಪ್ಪು ಮಾಡೋವಾಗ ಒಂದು ಈ ಡೋಸಲ್ ಫಿನ್ ಬರುತ್ತಲ್ಲ, ಡೋಸಲ್ ಫಿನ್ ಇಂದ ಸ್ವಲ್ಪ ಬಿಟ್ಟು ಉಪ್ಪು ಮಾಡ್ಬೇಕು, ಇಲ್ಲ ಅಂದ್ರೆ ಬಾಲ ಹತ್ರ. ಸೊ ಈ ಮೀನ್ನ ಯಾವಾಗ ಹೊಡಿತಂತ ಗೊತ್ತಿಲ್ಲ, 3 ಮೀನ್ ತಿಂದಿದೆ. ಓಕೆ, ಈ ಮೀನ್ನ ಹೊಡಿಯಕ್ಕೆ ಲೇಟ್ ಆಗುತ್ತೆ. ಸೊ ಹಂಗೆ ಇದಕ್ಕೆ ಹಾಕ್ಬಿಡ್ತೀನಿ. ಮಿಕ್ಕಿದ್ದು ಬೇರೆ ಸ್ನೇಕ್ ಬಂದ್ಬಿಟ್ಟು ಹೋಗಿ ತಕೊಂಡ್ಬಂದು ಅದಕ್ಕೆ ಹಾಕ್ಬೇಕಾಗಿರುತ್ತೆ. ಓಕೆ, ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇಸ್ಕೊಂತೀನಿ, ಒಂದು 7-8 ಇಂಚಿದು. ಓಕೆ, ಬುಲ್ ಇದೆ, ಇಷ್ಟು ದೊಡ್ಡದು ಇದೆ. ಓಕೆ ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ DM ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಈ ವಿಡಿಯೋ ಹೆಂಗಿದೆ ಅಂತಾನು ಕಮೆಂಟ್ ಮಾಡಿ ನೋಡೋಣ. ಓಕೆ, ಆದಷ್ಟು ಬೇಗ ಅಲ್ಲಿ ನೋಡಿ. ಸೊ ಆದಷ್ಟು ಬೇಗ ಫಿಶಿಂಗ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.